ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಯಾಕ್ರಿ ಕರೆಂಟ್ ಹೊಡಿತಾ? ನೋಡಿ ನೋಡಿ ಮಜಾ ಮಾಡಾಯ್ತು. ಈಗ ಕಟ್ಕೋ ಅಂತಂದ್ರೆ ಬಂದಿದೆ ಸಾಹೇಬ್ರಿಗೆ. ಏನ್ರಿ ಕಟ್ಕೋತೀರೇನ್ರಿ ಇವಳನ್ನ? ಅಷ್ಟ್ ಗುಂಡ್ಗೆ ಇದೆಯಾ ನಿಮ್ಗೆ? ಬಾಳ್ ಕೊಡಕ್ಕಾಗತ್ತೇನ್ರಿ ಇವಳಿಗೆ? ಮದ್ವೆ ಮಂಟಪದವರೆಗೂ ಬಂದು ಇವಳು ಮದ್ವೆ ನಿಂತೋಯ್ತು ಅಂತ ಗೊತ್ತಾದ್ರೆ ಯಾವನ್ನ ಕಟ್ಕೋತಾನ ಇವಳನ್ನ? ಮುಗ್ಸೇ ಬಿಟ್ಟಲೆ ಆ ಹುಡ್ಗಿ ಕತೆನ. ಉಳಿಸೋ ಆಸೆ ಏನಾದ್ರು ಇದ್ರೆ ಕಟ್ಟೋ ತಾಳಿನ ಕಟ್ಟೋ. ರೀ ಏನ್ರಿ ಅವನು ಏನೇನೋ ಮಾತಾಡ್ತಿದ್ದಾನೆ? ಆ ಮಾತೆಲ್ಲ ಕೇಳಿಸ್ಕೊಂಡು ತೀರ್ಥ ಏನಾದ್ರು ದುಡುಕ್ಬಿಟ್ರೆ ಏನ್ರಿ ಗತಿ? ಮಣ್ಣು ತಿನ್ಬೇಕಾಗುತ್ತೆ. ಅಯ್ಯೋ ಮಾವ, ತೀರ್ಥ ಏನಾದ್ರೂ ದುಡುಕಿದ್ರೆ ನಾನು ಈಗ್ಲೇ ಹೇಳ್ತಿದ್ದೀನಿ, ನಾ ಮನೆ ಬಿಡ್ಬೇಕಾಗತ್ತೆ. ಸಾಧನಾ, ನೀನ್ ಕೈ ಮುಗಿತೀನಿ. ಕೂಲ್ ಡೌನ್ ಪ್ಲೀಸ್. ನಂಗೆ ಟೆನ್ಷನ್ ಕೊಡ್ಬೇಡಿ. ಯಾಕೆ ಸುಮ್ನಾಗ್ಬಿಟ್ಟೆ? ಅವ್ ಕಟ್ಬಿಡ್ತಾ ಇಲ್ಲ, ನಿನ್ ಬಾಯಿಗೆ ಲಕ್ಕ ಹೊಡೆದ್ಬಿಡ್ತಾ. ಬಡವ್ರ ಮನೆ ಹೆಣ್ಮಕ್ಳನ್ನ ಕಂಡ್ಕೊಂಡವ್ರಿಗೆಲ್ಲ ಕಟ್ಟಿದ್ರಲ್ಲ, ನಿಮಗ್ ಕಟ್ಕೊಳ್ಳೋ ತಾಕತ್ತಿಲ್ವಾ? ಬಡವ್ರು ಬಂದು ಬಡವ್ರಿಗೆ ಸಹಾಯ ಮಾಡೋನು, ಬಡವ್ರಿಗೋಸ್ಕರನೇ ದುಡಿತಾ ಇರೋನು ಅಂತ ಬಿಟ್ಟಿ ಬಿಲ್ಡಪ್ ತಗೋತಿದ್ದಲ್ಲ, ಅದೆಲ್ಲ ನಿಜಾನೇ ಆಗಿದ್ರೆ ಕಟ್ಟೋ ತಾಳಿನ ನಾನು ನೋಡ್ತೀನಿ. ಕಷ್ಟ ಅಂದವ್ರ ಸಹಾಯಕ್ಕೆ ನಾನಿರ್ತೀನಿ. ಅದರಲ್ಲಿ ಶ್ರೀಮಂತ ಬಡವ ಅನ್ನೋ ಭೇದ ಭಾವ ಇಲ್ಲ. ಎಲ್ಲಾರನ್ನು ಒಂದೇ ಸಮನಾಗಿ ನೋಡೋನ್ ಕಣ ನಾನು. ಅದನ್ನ ನಿಲ್ಲಿಸೋದಕ್ಕೆ ಸುಮ್ಮನ ಅವ್ರನ್ನ ತಾಳಿ ಕಟ್ಟಬೇಕು ಅಂತಿದ್ರೆ ಅದನ್ನು ಮಾಡ್ತೀನಿ. ಸಾಹೇಬ್ರ, ಏನದು? ತೀರ್ಥಕ್ಕೆ ಫೋನ್ ಮಾಡೋ. ರೀ ಸಮಾಧಾನ ಮಾಡ್ಕೊಳ್ಳಿ, ಏನೂ ಆಗಲ್ಲ.
ಇದರಲ್ಲಿ ಹಣ 10 ಹೆಚ್ಚಿಗೆನೇ ಇದೆ. ಒಳ್ಳೆ ಸೋಪೆ ಬರುತ್ತೆ. ನಮ್ಮ ಹತ್ರ ಗೆದ್ದೋರು ನಮ್ಮ ಸಮಸ್ಯೆನ ಕೇಳ್ಬೇಕಲ್ವಾ? ಅದಕ್ಕೆ ಹೇಳ್ಕೊಳ್ಳೋಣ ಬಂದಿದ್ದೀವಿ. ಇವಳೇ ನನಗೆ ಹೊಡೆದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರೋದು. ಈಗೇನ್ ಹೇಳ್ತೀಯೋ ಎಕ್ಕಡ ಬಾಯೋನೆ. ನನ್ನ ಮಗ ದೇವ್ರ ಪಾಲಾಯ್ತು, ನನ್ನ ಮಗಳು ದೇವರ ಸ್ವತ್ತಾಯ್ತು. ನನ್ನ ಮಗಳು ಚಾರಿತ್ರದ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡ್ತೀಯೋ ನಾವು ಬೇವರ್ಸಿ. ಮಾತಾಡ್ಲಾ ಈಗ? ಹೇ ಕಾಶಿ, ಇಳುಬಲಿ ನಾಲ್ಗಿಂತ ಮಾತಾಡ್ತಿದ್ದಲ್ಲೋ, ಈಗ ಇದಕ್ಕೆ ಏನ್ ಹೇಳ್ತೀಯ? ಆರೋಪಕ್ಕೆ ಅವಕಾಶ ಕೊಡದೆ ಕೌನ್ಸಿಲರ್ ತೀರ್ಥಂಕರ್ ಪ್ರಸಾದ್ ಅವರು ಶ್ರೀದೇವಿ ಕಾಲೋನಿಯ ಹುಡುಗಿ ಸುಮನಾ ಅನ್ನೋರಿಗೆ ತಾಳಿ ಕಟ್ಟಿದ್ದಾರೆ. ನಾವು ಮೊದಲಿಂದಲೂ ಹೇಳ್ತಾನೆ ಇದ್ವಿ, ಈ ರಾಜಕಾರಣಿ ಒಬ್ರು ಮಾದರಿ ವ್ಯಕ್ತಿ ಅಂತ. ಈಗ ಅದು ಮತ್ತೊಮ್ಮೆ ಸಾಬೀತಾಗಿದೆ. ಇಂತಹ ರಾಜಕಾರಣಿಗಳು ಈ ಸಮಾಜಕ್ಕೆ ನಿಜಕ್ಕೂ ಬೇಕು. ಏನೋ ಕಾಶಿ, ಈಗೇನ್ ಹೇಳ್ತೀಯ? ಸುಮನಾ ಈಗ ನನ್ನ ಹೆಂಡತಿ ಬಗ್ಗೆ ಏನೋ ತಪ್ಪಾಗಿ ಮಾತಾಡಿದ್ರೆ ನಾಲ್ಗೆ ಕತ್ತರಿಸಾಕ್ಬಿಡ್ತೀನಿ. ಬಿಡಿ. ಹೋಗೋ, ಜನರ ಕೋಪಕ್ಕೆ ತುತ್ತಾಗ್ಬೇಡ. ಗೆಟ್ ಔಟ್. ಎಲ್ಲಾ ವಧುವರರು ನಿಮ್ಮ ವಧುವಿಗೆ ಮಾಂಗಲ್ಯ ಧಾರಣೆ ಮಾಡ್ರಿ. ಗಟ್ಟಿ ಮೇಳ.
ನೀವೆಲ್ಲರೂ ಬಂದಿದ್ದು ನಂಗೆ ತುಂಬಾ ಖುಷಿ ಆಯ್ತು. ನೀವೆಲ್ಲರೂ ಮನೆಗೆ ಹೊರಡಿ. ನಾವು ಬರ್ತೀವಿ ಸಾಹೇಬ್ರೆ. ಮಗ ಹುಷಾರ್ ಕಣವ. ನೀವು ನನ್ನ ಜೊತೆ ಬರ್ತಾ ಇದೀರಾ? ಅಯ್ಯಯ್ಯೋ, ನಾವು ನಿಮ್ಮನೆಗ? ಯಾಕೆ ಸಾಹೇಬ್ರೆ? ನಮ್ಮನೆಗಲ್ಲ, ನಿಮ್ಮನೆಗೆ. ಅಲ್ಲ ಸಾಹೇಬ್ರೆ, ನಮ್ಮನೆಗ ಮದುವಾದ ಹೆಣ್ಣು ಮಗಳು ಅದೆಲ್ಲ ಕಾರಲ್ಲಿ ಮಾತಾಡೋಣ. ಬನ್ನಿ ರಾಮಣ್ಣ, ಬನ್ನಿ ಸುಮನ್. ಅಲ್ಲಯ್ಯ, ಹೆಂಡತಿನ ಮದುವೆ ಆದ್ಮೇಲೆ ತಮ್ಮನ್ನ ಕರ್ಕೊಂಡು ಹೋಗೋದ್ಬಿಟ್ಟು ತವ್ರ ಮನೆಗೆ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತದೆ ಬಿಡು. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ತುಂಬಾ ಎಮೋಷನಲ್ ಆಗಿದ್ದೀನಿ. ಸಾಹೇಬ್ರೆ, ಇಷ್ಟು ದಿನ ನಾವು ನಿಮ್ಮನ್ನ ದೇವ್ರು ಅಂತಿದ್ದೋ, ಇನ್ನು ಮುಂದೆ ನೀವು ನಮ್ಗೆ ಹಳ್ಳಿ ದೇವ್ರಾಗೋಗ್ಬಿಟ್ರಿ. ಸಾಹೇಬ್ರ, ಅಳಿಯಂದ್ರ ಅಂದು ನಿಮ್ ಕಿಮ್ಮತ್ ಕಮ್ಮಿ ಮಾಡಕತ್ತಾರ ಅವರು. ಅದೇನೋ ಅಂತಾರಲ್ಲ, ದೂರ ಇದ್ದಾಗ ಪ್ರೀತಿ ಜಾಸ್ತಿ ಅಂತ, ಹತ್ರ ಇರ್ಬೇಕಾದ್ರೆ ಕಮ್ಮಿ ಆಗೋದು. ಆರತಿ ಮಾಡಿ ಒಳಗೆ ಕರ್ಕೋಬೇಕು. ಬನ್ರವ, ಬನ್ನಿ.